ಉಡುಪಿಯ ಡೆಲ್ಟಾ ಬೀಚ್ ಅಂತ ಒಂದು ಬೀಚ್ ಇದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ನಿಶಾ ಫ್ರೆಂಡ್ ಅಂದರೆ ನಿಶಾ ಮತ್ತು ಮಧುಗೌಡ ಇವರಿಬ್ಬರು ಫ್ರೆಂಡ್ ಆಗಿದ್ದ ದಿಶಾ ಸಾವನ್ನಪ್ಪಿದ್ದಾರೆ. ಇವರು ಕೆಲವು ಫ್ರೆಂಡ್ಸ್ ಜೊತೆ ರಜೆ ಇದ್ದ ಕಾರಣವಾಗಿ ಎಲ್ಲ ಒಂದು ಟ್ರಿಪ್ಗೆ ಹೋಗಿ ಬರೋಣ, ಎಲ್ಲ ಕಡೆ ಸುತ್ತಿ ಬರೋಣ ಅಂತ ಖುಷಿ ಖುಷಿಯಾಗಿ ಹೋಗಿರ್ತಾರೆ. ಹಾಗೇನೆ ಸ್ವಲ್ಪ ದಿನದವರೆಗೂ ಟ್ರಿಪ್ಗಳನ್ನು ಸಹ ಮುಗಿಸಿರ್ತಾರೆ. ಬೇರೆ ಬೇರೆ ಊರುಗಳಿಗೆ ಹೋಗ್ಬಿಟ್ಟು ಟ್ರಿಪ್ಗಳನ್ನು ಸಹ ಮುಗಿಸಿರ್ತಾರೆ. ಈಗ ಬೀಚ್ಗೆ ಹೋಗೋಣ ಅಂತ ಹೇಳಿ ಬೀಚ್ಗೆ ಬಂದಿರ್ತಾರೆ. ಉಡುಪಿಯಲ್ಲಿರೋ ಒಂದು ಡೆಲ್ಟಾ ಬೀಚ್ಗೆ ಬಂದಿರ್ತಾರೆ. ಅಲ್ಲಿ ತುಂಬ ಖುಷಿಯಾಗ್ಬಿಟ್ಟು ಎಲ್ಲ ಸುತ್ತಮುತ್ತ ಆಟ ಆಡಿಕೊಂಡು ಹಾಗೆ ಒಂದು ಬೋಟ್ ರೈಡ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಆಗ ಸಾಮಾನ್ಯವಾಗಿ ಬೋಟ್ ರೈಡ್ಗಳಲ್ಲಿ ಎಲ್ಲರಿಗೂ ಲೈಫ್ ಜಾಕೆಟ್ ಕೊಟ್ಟೇ ಕೊಡ್ತಾರಲ್ವಾ, ಹಾಗೆಯೇ ಇವ್ರಿಗೂ ಸಹ ಲೈಫ್ ಜಾಕೆಟ್ಗಳನ್ನ ಕೊಡ್ತಾರೆ. ಎಲ್ಲರೂ ಹಾಕ್ಕೊಳ್ತಾರೆ, ಒಂದು 4 ಜನ ಮಾತ್ರ ಹಾಕೊಳ್ಳೋದಿಲ್ಲ. ಹಾಗೆ ಹಾಕ್ಕೊಳ್ದೇ ಇರೋರನ್ನ ಬೋಟ್ನಲ್ಲಿ ಹೇಗೆ ಕೂರಿಸ್ಕೊಂಡ್ರು ಅಂತಾನೂ ನನಗೆ ಗೊತ್ತಾಗ್ತಾ ಇಲ್ಲ. ಲೈಫ್ ಜಾಕೆಟ್ಗಳೇನಾದರೂ ಖಾಲಿ ಆಗಿದ್ವಾ ಅಥವಾ ಈ ಒಂದು 4 ಜನ ಹಾಕೊಳ್ಳಿಲ್ವಾ ಅನ್ನೋದು ಸಹ ಗೊತ್ತಾಗದೇ ಇರೋ ಪ್ರಶ್ನೆ ಆಗಿಬಿಟ್ಟಿದೆ. ಈ ಒಂದು 4 ಜನ ಮಾತ್ರ ಲೈಫ್ ಜಾಕೆಟ್ಗಳನ್ನು ನನಗೆ ಬೇಡ, ನಾವು ಎಂಜಾಯ್ ಮಾಡಬೇಕು ಅಂತ ಹೇಳಿ ಇವರು ಹಾಕೊಳ್ಳಿಲ್ವಂತೆ. ಹೀಗೆ ಲೈಫ್ ಜಾಕೆಟ್ಗಳನ್ನು ಹಾಕ್ಕೊಳ್ದೇನೆ ಈಗ ಇವರು ತಮ್ಮ ಲೈಫ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಅವರ ಅಪ್ಪ ಅಮ್ಮ ಹೇಗೆ ತಡ್ಕೊಳ್ತಾರೆ ಹೇಳಿ. ದಿಶಾ ಅವರು ನಿಶಾ ಮತ್ತು ಮಧುಗೌಡ ಇವರಿಬ್ಬರಿಗೂ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಅಂದರೆ ಇವರು ನಿಶಾಗೆ ಫ್ರೆಂಡ್ ಆಗಿರ್ತಾರೆ. ಹಾಗೆಯೇ ಇವ್ರ ಮನೆಯಲ್ಲಿ ನಡೆಯೋ ಫಂಕ್ಷನ್ಗಳಿಗೆ ಅಥವಾ ಮದುವೆಗಳಿಗೆಲ್ಲ ಬಂದು ಹೋಗಿ ಮಾಡ್ತಾ ಇರ್ತಾರಲ್ವ, ಅದರಿಂದ ಅವ್ರ ಮನೆಯವ್ರಿಗೆಲ್ಲರಿಗೂ ಸಹ ಇವರು ಚಿರಪರಿಚಿತರಾಗಿರ್ತಾರೆ. ಅಂದರೆ ಮಧುಗೌಡ ಮತ್ತು ಅವರ ಅಣ್ಣ ಇವರಿಗೆಲ್ರಿಗೂ ಸಹ ತುಂಬ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ ಅಂತಾನೆ ಹೇಳಬಹುದು. ಯಾವುದಕ್ಕೂ ಒಂದು ಮಿಸ್ ಮಾಡ್ದೇನೆ ಇವ್ರ ಮನೆಯಲ್ಲಿ ನಡೆಯೋ ಫಂಕ್ಷನ್ಗಳಿಗೆ, ಪಾರ್ಟಿಗಳಿಗೆ, ಹಾಗೆ ಮದುವೆ ಸಮಾರಂಭಗಳಿಗೂ ಸಹ ಬಂದು ಹೋಗಿ ಮಾಡ್ತಾ ಇದ್ರು. ಅದು ಏನೇ ಇರಲಿ, ಈಗ ನೋಡಿ ಲೈಫ್ ಜಾಕೆಟ್ಗಳನ್ನು ಹಾಕೊಳ್ದೇನೆ ಇವರು ಒಂದು 4 ಜನ ಅಸ್ವಸ್ಥರಾಗಿದ್ರಂತೆ. ಹಾಗೆ ಅಲ್ಲಿ ಉಡುಪಿಯಲ್ಲಿ ಒಂದು ಹಾಸ್ಪಿಟಲ್ಗೆ ಸೇರಿಸಿದಾಗ ಈಗ ಒಂದಿಬ್ಬರು ತೀರ್ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ದಿಶಾನು ಸಹ ಒಬ್ಬರಾಗಿದ್ದಾರೆ. ಅವರೆಲ್ಲರೂ ಮೈಸೂರವರೇ ಆಗಿರ್ತಾರೆ. ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಹೀಗೆಲ್ಲ ಆಗಿಬಿಟ್ರೆ ಅವ್ರ ಮನೆಯಲ್ಲಿರೋ ಅವ್ರ ಅಪ್ಪ ಅಮ್ಮನೇ ಆಗಲಿ, ಅವರ ಅಕ್ಕ ತಂಗಿ ಅಣ್ಣ ತಮ್ಮ ಹೇಗಾಗಿರಬೇಡ ಅಲ್ವಾ ಅವ್ರಿಗೆಲ್ಲ. ಅದನ್ನು ನೆನೆಸ್ಕೊಂಡ್ರೇ ನನಗೆ ತುಂಬ ಬೇಜಾರಾಗ್ತಾ ಇದೆ. ಹಾಗೆ ಇವ್ರು ಒಂದು 4 ಜನದ ಮೇಲೆ ಕೋಪನೂ ಸಹ ಬರ್ತಾ ಇದೆ. ಲೈಫ್ ಜಾಕೆಟ್ ಇರೋದೇನಕ್ಕೆ, ಹಾಕ್ಕೊಂಡು ಒಂದು ಬೋಟ್ ರೈಡ್ ಮಾಡೋದಕ್ಕೆ ತಾನೇ. ಇವರ ಸ್ವಲ್ಪ ಸಮಯದ ಎಂಜಾಯ್ಮೆಂಟ್ಗೋಸ್ಕರ ಇವರು ಲೈಫ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇವ್ರ ವಿಷಯವಾಗಿ ಅವರ ಅಪ್ಪ ಅಮ್ಮ ಎಷ್ಟೊಂದು ತಲೆ ಕೆಡಿಸ್ಕೊಂಡಿರ್ತಾರೆ, ಎಷ್ಟೊಂದು ಪ್ರೀತಿ ಇಟ್ಟಿರ್ತಾರೆ, ಎಷ್ಟೊಂದು ಕಾಳಜಿ ವಹಿಸಿರ್ತಾರೆ. ಈಗ ಇದಕ್ಕೆಲ್ಲ ಯಾರು ಹೊಣೆ ಆಗಿರ್ತಾರೆ ಹೇಳಿ. ಹೆತ್ತವರ ಸಂಕಟ ಇವ್ರಿಗೆ ಹೇಗೆ ಗೊತ್ತಾಗಬೇಕು, ನೀವೇ ಹೇಳಿ. ಹಾಗೆ ನಿಶಾ ಮತ್ತೆ ಅವ್ರ ಫ್ರೆಂಡ್ಸ್ಗಳು ಕೂಡ ಸಹ ತುಂಬ ಟ್ರಿಪ್ ಹೋಗ್ತಾ ಇರ್ತಾರೆ. ನಾವು ವ್ಲಾಗ್ಗಳಲ್ಲಿ ನೋಡ್ತಾ ಇರ್ತೀವಿ. ಬರೇ ಫ್ರೆಂಡ್ಸ್ ಹೋಗ್ತಾರಲ್ವಾ, ಆಗ ಹೇಳೋರಿರೋದಿಲ್ಲ, ಕೇಳೋರಿರೋದಿಲ್ಲ. ಅಂದರೆ ಒಂದು ಭಯ ಭಕ್ತಿ ಏನೂ ಇರೋದಿಲ್ಲ. ಆಗ ಈ ಥರದ ಅನಾಹುತಗಳು ಆಗೇ ಹೋಗ್ತವೆ ನೋಡಿ. ಅವ್ರ ತಲೆಯಲ್ಲಿ ಏನಿರುತ್ತೆ ಅಂದರೆ, ನಾವು ಟ್ರಿಪ್ಗೆ ಬಂದಿದ್ದೀವಿ, ಎಂಜಾಯ್ಮೆಂಟ್ ಮಾಡೋದಕ್ಕೆ ಬಂದಿದ್ದೀವಿ, ನಮ್ಮನ್ನು ಯಾರು ಹಿಡಿಯೋರಿಲ್ಲ, ಈಗ ನಮ್ಮದೇ ಒಂದು ಲೋಕ ಅನ್ನೋ ಹಾಗೆ ತುಂಬ ಎಂಜಾಯ್ ಮಾಡೋದಕ್ಕೆ ಹೋಗಿ ಹೀಗೆ ಮಾಡ್ಕೊಂಡ್ಬಿಡ್ತಾರೆ. ಮನೇಲೂ ಸಹ ಅಷ್ಟೊಂದು ಈಸಿಯಾಗಿ ಇವ್ರನ್ನ ಟ್ರಿಪ್ಗೆ ಕಳಿಸೋದಕ್ಕೆ ಬಿಟ್ಟಿರೋದಿಲ್ಲ. ತುಂಬ ಹಠ ಮಾಡಿನೇ ಹೋಗಿರ್ತಾರೆ. ಅಮ್ಮ ನಾವು ಟ್ರಿಪ್ಗೆ ಹೋಗ್ತೀವಿ ಅಂತ ಏನಾದರೂ ಮಕ್ಳುಗಳು ಕೇಳಿಬಿಟ್ರೆ ಅಷ್ಟು ಈಸಿಯಾಗಿ ನೀವುಗಳು ಒಪ್ಕೊಂಡ್ಬಿಡ್ತೀರಾ? ಇಲ್ಲ ತಾನೆ. ಅವರು ಮನೆಯಲ್ಲಿ ಹಠ ಮಾಡಿನೇ ಒಪ್ಸಿನೇ ಹೋಗಿರ್ತಾರೆ. ಇದನ್ನೆಲ್ಲ ನೋಡಿನೇ ಅವರ ಅಪ್ಪ ಅಮ್ಮ ಅಥವಾ ನಾವುಗಳೇ ಆಗಲಿ ಮಕ್ಕಳನ್ನ ಯಾವುದೇ ಟ್ರಿಪ್ಗೆ ಹೋಗೋದಕ್ಕೂ ಬಿಡೋದೇ ಇಲ್ಲ. ತುಂಬ ಭಯ ಕಾಡ್ತಾ ಇರುತ್ತೆ. ಎಲ್ಲಿನ ಅನಾಹುತ ಮಾಡ್ಕೊಂಡ್ಬಿಡ್ತಾರೋ, ನೀರಿನಲ್ಲಿ ಏನಾಗ್ಬಿಡುತ್ತೋ ಅಂತ ಭಯ ಕಾಡ್ತಾನೆ ಇರುತ್ತೆ. ಅದಕ್ಕೆ ನಮ್ಮ ಜೊತೆ ಹೋಗಿ, ಪೇರೆಂಟ್ಸ್ ಜೊತೆ ಹೋಗಿ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾನೆ ಇರ್ತಾರೆ ಮನೆಯಲ್ಲಿರೋ ಅಪ್ಪ ಅಮ್ಮ. ಆದರೆ ಅದನ್ನು ಈಗಿನ ಮಕ್ಕಳು ಕೇಳಬೇಕಲ್ವಾ. ಫ್ರೆಂಡ್ಸ್ ಜೊತೆ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಬಹುದು ಅಂತ ಹೇಳಿ ಹಠ ಮಾಡಿ ಹೋಗ್ತಾರೆ. ಹೀಗೆ ಹಠ ಮಾಡಿ ಹೋಗ್ತಾರೆ ಸರಿ, ಅಲ್ಲಿ ರೂಲ್ಸ್ನಾದರೂ ಫಾಲೋ ಮಾಡ್ತಾರಾ? ಈಗ ನೋಡಿ, ಇವರು ಲೈಫ್ ಜಾಕೆಟ್ಗಳನ್ನು ಹಾಕ್ಕೊಂಡಿದ್ದಿದ್ರೆ ಈ ಥರ ಅನಾಹುತ ಆಗ್ತಾನೆ ಇರಲಿಲ್ಲ. ಬೋಟ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರಂತೆ. ಬೀಚ್ನಲ್ಲಿ ವೇವ್ಸ್ ಕೇಳಬೇಕಾ? ಎಷ್ಟೊಂದು ವೇವ್ಸ್ ಬರ್ತಾನೆ ಇರುತ್ತೆ. ಅದು ಎಷ್ಟು ಫೋರ್ಸ್ ಆಗಿ ಬರುತ್ತೆ,
ಎಷ್ಟು ದಪ್ಪ ದಪ್ಪ ಅಲೆಗಳು ಬರ್ತಾನೆ ಇರುತ್ತೆ ಅಲ್ವಾ. ಈ ಅಲೆಗಳಿಂದಲೇ ಕೆಲವೊಂದು ಸರ್ತಿ ಬೋಟ್ ದಬಾಕೊಳ್ಳುತ್ತೆ. ಈ ಅಲೆಗಳಿಂದನೇ ಕೆಲವು ಸರ್ತಿ ಬೋಟ್ ಮಗಚ್ಕೊಳ್ಳುತ್ತೆ. ಅದರಲ್ಲೂ ಇವರು ಡ್ಯಾನ್ಸ್ನ ಆಡ್ತಾ ಇರೋ ಟೈಮ್ನಲ್ಲಿ ಬೋಟ್ ಅಲ್ಲಾಡಿ ಹಾಗೆ ವೇವ್ಸ್ ಬಂದಾಗ ಅದು ಮಗುಚ್ಕೊಂಡು ಇವ್ರಿಗೆಲ್ಲ ಈ ಥರ ಅನಾಹುತ ಆಗ್ಬಿಟ್ಟಿದೆ. ಇವರು ವೇವ್ಸ್ಗೆ ಆ ಥರ ಆಗ್ತಾ ಇದೆ, ನಾವು ಕುಣಿಯೋದಕ್ಕಲ್ಲ ಅಂತ ಹೇಳಿ ಬೋಟ್ ರೈಡ್ ಮಾಡೋರನ್ನೇ ಬಾಯಿ ಮುಚ್ಚಿಸ್ಬಿಟ್ಟಿದ್ರಂತೆ. ಹಾಗೆ ಒಂದು ದಪ್ಪ ಅಲೆ ಬಂದಾಗ ಬೋಟ್ ಮಗುಚ್ಕೊಂಡು ಈ ಥರ ಅನಾಹುತ ಆಗ್ಬಿಟ್ಟಿದೆ. ಲೈಫ್ ಜಾಕೆಟ್ಗಳನ್ನು ಹಾಕ್ಕೊಂಡಿರೋರು ಬದುಕಿದ್ದಾರೆ. ಇನ್ನು ಒಂದು 4 ಜನ ಲೈಫ್ ಜಾಕೆಟ್ ಹಾಕ್ಕೊಂಡಿರಲಿಲ್ಲ ಅಲ್ವಾ, ಅವ್ರಿಗೆ ಈ ಥರ ಒಂದು ಪರಿಸ್ಥಿತಿ ಬಂದು ಆಸ್ಪತ್ರೆಗೆ ಸೇರಿಸಿದ್ರಂತೆ. ಅದರಲ್ಲಿ 2 ಅಥವಾ 3 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ದಿಶಾನು ಸಹ ಒಬ್ಬರಾಗಿರ್ತಾರೆ. ನೋಡಿ, ಇವರೆಲ್ಲ ಎಷ್ಟು ಚಿಕ್ಕ ವಯಸ್ಸವರಾಗಿದ್ದಾರೆ. ಇವ್ರಿಗೆಲ್ಲ ಈ ಥರ ಪರಿಸ್ಥಿತಿ ಆದಾಗ ಮನೆಯಲ್ಲಿರೋ ಪೇರೆಂಟ್ಸ್ ಹೇಗೆ ತಡ್ಕೊಳ್ತಾರೆ ಹೇಳಿ. ಇವರು ತಮ್ಮ ಒಂದು ಖುಷಿ ಅಥವಾ ಎಂಜಾಯ್ ಮಾಡೋದನ್ನು ಬಿಟ್ಟು ಲೈಫ್ ಜಾಕೆಟನ್ನು ಹಾಕೊಂಡಿದ್ದಿದ್ರೆ ಇವರು ಸಹ ಬದುಕುಳಿಬಹುದಿತ್ತು. ಈಗ ಅವರ ಅಪ್ಪ ಅಮ್ಮನ ಜೊತೆ ಆರಾಮವಾಗಿ ಮನೇಲಿ ಇರಬಹುದಿತ್ತು ಅಂತಾನೆ ಹೇಳಬಹುದು. ನೋಡಿ, ಲೈಫ್ ಜಾಕೆಟ್ ಅದರಲ್ಲೇ ಇದೆ ನಮ್ಮ ಪ್ರಾಣವನ್ನು ಉಳಿಸೋದು ಅಂತ. ಈ ಥರ ಏನಾದರೂ ಅನಾಹುತ ಆದಾಗ ಲೈಫ್ ಜಾಕೆಟ್ ಹಾಕ್ಕೊಂಡಿರೋರು ಮೇಲಕ್ಕೆ ಬಂದುಬಿಡ್ತಾರೆ. ಲೈಫ್ ಜಾಕೆಟ್ ಹಾಕ್ಕೊಳ್ಳದೆ ಇರೋರು ಕೆಳಗಡೆ ಮುಳುಗಿ ನೀರು ಕುಡಿದ್ಬಿಟ್ಟು ಸಾವನ್ನಪ್ತಾರೆ. ಈಗಂತೂ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಹಾಗೆ ಫೋನ್ಗಳಲ್ಲೂ ಸಹ ಈ ಥರ ಅನಾಹುತ ಆಯಿತು, ಆ ಥರ ಅನಾಹುತ ಆಯಿತು, ಅಲ್ಲಿ ಅಷ್ಟು ಜನ ಸಾವನ್ನಪ್ಪಿದ್ದಾರೆ, ಇಲ್ಲಿ ಇಷ್ಟು ಜನ ಸಾವನ್ನಪ್ಪಿದ್ದಾರೆ, ತುಂಬ ಚಿಕ್ಕ ವಯಸ್ಸಿನವರು ಸಹ ತೀರೋಗಿದ್ದಾರೆ, ಈ ಥರ ಎಲ್ಲ ನ್ಯೂಸ್ಗಳು ಬರ್ತಾನೆ ಇರುತ್ತೆ. ಅದನ್ನಂತೂ ದಿನಂಪ್ರತಿ ನೋಡ್ತಾ ನೋಡ್ತಾ ಭಯನೇ ಶುರು ಆಗಿಬಿಡತ್ತೆ. ಮನೆಯವರು ಬೇಡ ಅಂದರೂ ಸಹ ಹಠ ಮಾಡಿ ಹೋಗ್ತೀರಾ ಅಲ್ವಾ ನೀವು. ಹಾಗೆಯೇ ಒಂದು ಸೇಫ್ ಆಗಿ ಮನೆಗೆ ಬರಬೇಕಲ್ವಾ. ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಅಂತ ನಿಮಗೆ ಗೊತ್ತಿರಬೇಕಲ್ವಾ. ಹೀಗೆ ಮಾಡ್ಕೊಂಡ್ಬಿಟ್ರೆ ಯಾರು ಹೊಣೆ ಆಗ್ತಾರೆ ಹೇಳಿ. ಈ ಥರ ಎಲ್ಲ ಅನಾಹುತ ಆಗತ್ತೆ ಅಂತಾನೆ ಮಕ್ಕಳನ್ನ ಎಲ್ಲಿಗೂ ಸಹ ಕಳಿಸೋದಕ್ಕೆ ಭಯ ಪಡ್ತಾರೆ ಪೇರೆಂಟ್ಸ್. ಫ್ರೆಂಡ್ಸ್ಗಳ ಜೊತೆ ಅಂತೂ ಹೋಗಲೇಬೇಡಿ ಅಂತ ಕಟ್ಟುನಿಟ್ಟಾಗಿ ಹೇಳಿಬಿಟ್ಟಿರ್ತಾರೆ. ಆದರೆ ನಿಮಗೇನು, ಫ್ರೆಂಡ್ಸ್ಗಳ ಜೊತೆ ಹೋಗೋದೇ ಇಷ್ಟ. ಅದ್ರ ಬದಲು ಫ್ಯಾಮಿಲಿಯವ್ರ ಜೊತೆ ಹೋಗಿ. ಏಕೆ ಫ್ಯಾಮಿಲಿಯವ್ರ ಜೊತೆ ಹೋದಾಗ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ ಅಂತ ಏನಾದರೂ ಇರುತ್ತಾ? ಇಲ್ಲ ತಾನೆ. ಓ, ನಿಮಗೆ ಈ ಥರ ಎಲ್ಲ ಆಡೋದಕ್ಕೆ ಫ್ಯಾಮಿಲಿಯವ್ರು ಬಿಡೋದಿಲ್ಲ ಅಂತ ಅನ್ನಿಸುತ್ತೆ ಅಲ್ಲ. ಈ ಥರ ಎಲ್ಲ ಆಡಿಬಿಟ್ಟು ಹೀಗೆ ಪ್ರಾಣ ಕಳ್ಕೊಳ್ಳೋದು ಸರಿನಾ? ಹಾಗೆ ಈ ವಿಡಿಯೋ ಮೂಲಕ ನಿಶಾ ಮತ್ತು ಅವ್ರ ಫ್ರೆಂಡ್ಸು ಸಹ ತುಂಬ ಟ್ರಿಪ್ಗಳಿಗೆ ಹೋಗ್ತಾ ಇರ್ತಾರಲ್ವ, ಅವ್ರಿಗೂ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಟ್ರಿಪ್ಗೆ ಹೋಗೋದನ್ನು ಕಡಿಮೆ ಮಾಡಿ. ಹಾಗೆ ಇವ್ರಿಗೆ ಮಾತ್ರ ಅಲ್ಲ, ಬೇರೆ ಹುಡುಗ ಹುಡುಗಿ ಫ್ರೆಂಡ್ಸ್ಗಳಿಗೂ ಸಹ ಟ್ರಿಪ್ಗಳಿಗೆ ಹೋಗೋದನ್ನು ಕಡಿಮೆ ಮಾಡಿ ಮನೆಯಲ್ಲೇ ಆರಾಮವಾಗಿ ಕೂತ್ಕೊಂಡು ಮನೆಯವ್ರ ಜೊತೆ ಕಾಲ ಕಳೀರಿ ಅಂತಾನೆ ಹೇಳ್ತೀನಿ. ನೀವೇನಾದರೂ ಮನೆಯವರನ್ನ ಟ್ರಿಪ್ಗೆ ಹೋಗೋಣ ಬನ್ನಿ ಅಂತ ಕೇಳಿದಾಗ ಅವರು ಫ್ರೀ ಇರೋದಿಲ್ಲ. ಹೌದು, ಹಾಗಂತ ಹೇಳಿಬಿಟ್ಟು ನೀವು ಫ್ರೀ ಇರೋದಿಲ್ಲ, ನಾನು ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ನೀವು ಹಠ ಮಾಡಿ ಹೋದಾಗ ಈ ಥರ ಎಲ್ಲ ಅನಾಹುತ ಆಗಿಬಿಡತ್ತೆ. ದಯವಿಟ್ಟು ಏನಾದರೂ ನಿಮ್ಮ ಅಪ್ಪ ಅಮ್ಮ ಫ್ರೀ ಇಲ್ಲದೆ ಇದ್ದಾಗ ನೀವು ಅದನ್ನು ಅರ್ಥ ಮಾಡಿಕೊಂಡು ಮನೆಯಲ್ಲೇ ಇರಿ, ತುಂಬ ಸೇಫ್ ಆಗಿ ಇರಬಹುದು. ನೀವುಗಳು ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋದಾಗ ನಿಮ್ಮನ್ನು ಹಿಡಿಯೋರೇ ಇರೋದಿಲ್ಲ. ಈ ಥರ ಎಲ್ಲ ಆಡಿಬಿಟ್ಟು ಹೀಗೆಲ್ಲ ಮಾಡ್ಕೊಂಡ್ಬಿಡ್ತೀರಾ ನೋಡಿ. ಹಾಗೆ ಕೆಲವರು ಕಾಲೇಜ್ ಇದೆ ಅಂತ ಸುಳ್ಳು ಹೇಳಿಬಿಟ್ಟು ಟ್ರಿಪ್ಗಳಿಗೆಲ್ಲ ಹೋಗ್ತಾ ಇರ್ತೀರ. ಅದಂತೂ ತುಂಬಾ ತಪ್ಪು. ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ಎಲ್ಲಿಗೂ ಹೋಗಬೇಡಿ. ಅಪ್ಪ ಅಮ್ಮ ಏನಾದರೂ ಬೇಡ ಅಂತ ಹೇಳಿದ್ರೆ ಮನೇಲೇ ಇದ್ಬಿಡಿ. ನಿಮ್ಮ ಒಳ್ಳೆಯದಕ್ಕೆ ಅಪ್ಪ ಅಮ್ಮ ಹೇಳೋದು. ಟ್ರಿಪ್ಗೆ ಹೋಗೋದೇ ಲೈಫ್ ಅಲ್ಲ ಅಲ್ವಾ, ಎಂಜಾಯ್ ಮಾಡೋದೇ ಲೈಫ್ ಅಲ್ಲ ಅಲ್ವಾ. ಸ್ವಲ್ಪ ಲೈಫನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿ, ಆಗ ಎಲ್ಲವೂ ಚೆನ್ನಾಗಿರುತ್ತೆ. ನೀವು ಸಹ ನಿಮ್ಮ ಅಪ್ಪ ಅಮ್ಮನ ಕಣ್ಣು ಮುಂದೆ ಚೆನ್ನಾಗಿರ್ತೀರ. ಯಾವ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕಾಗೋದೇ ಇಲ್ಲ ಅಲ್ವಾ. ನಮ್ಮೆಲ್ಲರ ಪ್ರಾಣ ಅಂದರೆ ಹೆತ್ತವರ ಪ್ರಾಣ ಮಕ್ಕಳಾಗಿರ್ತೀರ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನೀವು ಹುಷಾರಾಗಿ ಲೈಫ್ ಲೀಡ್ ಮಾಡ್ತಾ ಹೋಗಿ. ಈಗ ನೋಡಿ, ದಿಶಾ ಅವ್ರಿಗೆ ಮತ್ತು ಅವ್ರ ಫ್ರೆಂಡ್ಸ್ಗೆ ಹೀಗೆ ಆಯ್ತಲ್ವಾ, ಅವರ ಅಪ್ಪ ಅಮ್ಮನೇ ಆಗಲಿ ಅವ್ರ ಮನೆಯವರೇ ಆಗಲಿ ಹೇಗೆ ತಡ್ಕೊಂಡಿರ್ತಾರೆ. ನಾನು ಬರೀ ಇವ್ರ ವಿಷಯ ಮಾತ್ರ ಅಲ್ಲ, ದಿನಂಪ್ರತಿ ಹೀಗೆ ತುಂಬ ಜನಕ್ಕೆ ಆಗ್ತಾ ಇರುತ್ತೆ. ಅದನ್ನೆಲ್ಲ ತಲೆಯಲ್ಲಿಟ್ಕೊಂಡು ಮಾತಾಡ್ತಾ ಇದ್ದೀನಿ.
ಇನ್ನು ಮುಂದೆ ನಿಮ್ಮಗಳಿಗೆ ಹೀಗೆ ಆಗಬಾರ್ದು ಅಂತ ಹೇಳಿದ್ರೆ ನೀವು ತುಂಬ ಹುಷಾರಾಗಿರಬೇಕು. ದಯವಿಟ್ಟು ಯಾರಾದರೂ ಒಂದು ಒಳ್ಳೆ ಮಾತನ್ನ ಹೇಳ್ತಾ ಇದ್ರೆ ಅದನ್ನ ಕೇಳಿಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. ನೋಡಿ, ದಿಶಾ ಅವ್ರಿಗೆ ಎಷ್ಟು ಚಿಕ್ಕ ವಯಸ್ಸಲ್ವಾ? ಈ ಚಿಕ್ಕ ವಯಸ್ಸಿಗೆ ಇದೆಲ್ಲ ಬೇಕಿತ್ತಾ? ಹೀಗೆ ಮಾಡ್ಕೊಳ್ಬೇಕಿತ್ತಾ ಅವರು? ಅದನ್ನ ನೆನೆಸ್ಕೊಂಡ್ರೆ ಎಷ್ಟು ದುಃಖ ಆಗತ್ತೆ ಅಲ್ವಾ? ಮಧು ಮತ್ತೆ ನಿಶಾ ಇವರೆಲ್ಲರೂ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರಿಗೂ ಸಹ ತುಂಬ ದುಃಖ ಆಗಿರುತ್ತೆ. ನಿಶಾ ಅವ್ರ ಫ್ರೆಂಡ್ ಆಗಿರೋದ್ರಿಂದ ಅವ್ರಿಗಂತೂ ಕೇಳಲೇಬೇಡಿ.